ಒಮ್ಮೆ ಒಂದು ಹಳ್ಳಿಯಲ್ಲಿ ಅಜ್ಜಿಯೊಬ್ಬಳು ತನ್ನ 3 ಮೊಮ್ಮಕ್ಕಳೊಂದಿಗೆ ವಾಸಿಸುತ್ತಿದ್ದಳು. ಆ ಅಜ್ಜಿ ತುಂಬಾ ಜಾಣ ಮತ್ತು ಅನುಭವದಿಂದ ತುಂಬಿದವಳು. ಮೊಮ್ಮಕ್ಕಳು ಆಕೆಯನ್ನು ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ಪ್ರತಿದಿನವೂ ಅವರು ಆಕೆಯ ಬಳಿ ಕುಳಿತುಕೊಂಡು ಕಥೆ ಕೇಳಲು ಇಷ್ಟಪಡುವರು. ಒಂದು ಸಂಜೆ ಅಜ್ಜಿ ಎಲ್ಲ ಮಕ್ಕಳನ್ನು ತನ್ನ ಸುತ್ತ ಕುಳಿತುಕೊಳ್ಳುವಂತೆ ಕರೆದಳು. ಆಕೆ ಒಂದು ಕಥೆಯನ್ನು ಹೇಳಲು ಆರಂಭಿಸಿದಳು. ಒಂದು ದಿನ 2 ಹಕ್ಕಿಗಳು, ಪಾರಿಜಾತ ಮತ್ತು ನೀಲಾಕ್ಷಿ, ಅವರು ಪಕ್ಕದ ಅರಣ್ಯದಲ್ಲಿ ಜೀವನ ಸಾಗಿಸುತ್ತಿದ್ದರು. ಪಾರಿಜಾತ ಹೆಚ್ಚು ಉತ್ಸಾಹಿ ಮತ್ತು ಹುಮ್ಮಸ್ಸು ತುಂಬಿದ ಹಕ್ಕಿಯಾಗಿತ್ತು. ಅದು ಯಾವಾಗಲೂ ಹೊಸ ಹೊಸ ಜಾಗಗಳನ್ನು ಹುಡುಕಲು ಇಷ್ಟಪಡುವುದರಲ್ಲಿತ್ತು. ಆದರೆ ನೀಲಾಕ್ಷಿ ಶಾಂತ. ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನೀವಿಲ್ಲಿ ನೋಡಿದ್ದೀರಲ್ಲ ಒಂದು ಕಾರ್ಟೂನ್ ವಿಡಿಯೋನ ನಾನು ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಮೊಬೈಲ್ನಲ್ಲಿ ಅಂತ. ಈಗ ನಾವು ಕಾರ್ಟೂನ್ ವಿಡಿಯೋನ ಹೆಚ್ಚಾಗಿ ಟ್ರೆಂಡಿಂಗ್ನಲ್ಲಿ ನೋಡ್ತಿದ್ದೀವಿ ಅಲ್ವಾ. ಸೊ ನೀವು ಕೂಡ ಈ ಥರ ಒಂದು ಮೊಬೈಲ್ನಲ್ಲಿ ಕಾರ್ಟೂನ್ ವಿಡಿಯೋನ ಕ್ರಿಯೇಟ್ ಮಾಡಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ನಾವಿಲ್ಲಿ ಮೊದಲಿಗೇನು ಸ್ಟೋರಿಗೆ ಕ್ಯಾರೆಕ್ಟರ್ಸ್ ಬೇಕಲ್ವಾ. ಸೊ ನಾವಿಲ್ಲಿ ಏನು ಮಾಡಬೇಕಂದ್ರೆ, ನಾನು ಇಲ್ಲಿ ಒಂದು ಹಾಕಿದ್ದೀನಿ ಅಲ್ಲ ಪೇಜ್ ಮೊಮಿಕ್ಸ್ ಫನ್ ಅಂತ. ಸೊ ನೀವು ಅದನ್ನು ಸರ್ಚ್ ಮಾಡಿ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ಫೈಲ್ ಲಿಂಕ್ 2 ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. 1 ಅಲ್ಲ 2, ಓಕೆನಾ. ಅದರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ ಗೈಸ್. ಇಲ್ಲಿ ನಿಮಗೆ ಡೌಟ್ ಇರ್ಬೋದು, ನಾವು ಈ ಥರ ಕ್ಯಾರೆಕ್ಟರ್ ಡೌನ್ಲೋಡ್ ಮಾಡಿದರೆ ಕಾಪಿರೈಟ್ ಇಶ್ಯೂಸ್ ಬರಲ್ವಂತ. ಇಲ್ಲ, ಇದು ಕಾಪಿರೈಟ್ ಫ್ರೀ ಇದೆ, ಅವರೇ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಸೊ ಗೈಸ್, ನೀವಿಲ್ಲಿ ನೋಡ್ಬೋದು ನಿಮಗೆ ಎಷ್ಟು ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ಶೋ ಆಗ್ತಾ ಇದೆ ಅಲ್ವಾ. ಇಲ್ಲಿ ನಿಮಗೆ ಯಾವುದು ಡೆವಿಲ್ ಕ್ಯಾರೆಕ್ಟರ್ಸ್ ಇದೆ, ಎಷ್ಟು ಹನುಮಂತಂದು ನೋಡ್ಬೋದು ನೀವಿಲ್ಲಿ. ಆ್ಯನಿಮಲ್ಸ್ದಿದೆ, ಆಮೇಲೆ ಕೃಷ್ಣಂದಿದೆ. ಈ ಥರ ನೀವು ಸ್ಕ್ರೋಲ್ನ ಮಾಡಿ. ಒಂದು ಎಷ್ಟು 2000 ಕ್ಯಾರೆಕ್ಟರ್ಸ್ ಇದೆ, ಓಕೆನಾ. ನೀವು ಅಲ್ಲಿ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ನ ಮಾಡಿ, ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಓಕೆನಾ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಬಟನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಈಗ ನಿಮ್ಮದು ಇಮೇಜ್ ಏನು ಡೌನ್ಲೋಡ್ ಆಗಿದೆ. ನೀವು ಬೇಕಾದರೆ ಎಲ್ಲ ಕ್ಯಾರೆಕ್ಟರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಆಮೇಲೆ. ಓಕೆ, ಇದಾಯಿತು ನಮ್ಮದು ಕ್ಯಾರೆಕ್ಟರ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ, ಓಕೆನಾ. ನೆಕ್ಸ್ಟ್ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಕ್ರೋಮಾಟೋನ್ ಅಂತ ಟೈಪ್ ಮಾಡಿ, ನಿಮಗೆ ಒಂದು ಆ್ಯಪ್ ಸಿಗುತ್ತೆ ಕ್ರೋಮಾಟೋನ್. ಸೊ ಅದನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡಿ, ಓಕೆನಾ. ಇಲ್ಲಿ ಲೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಓಕೆ ಅಂತ ಕೊಡಿ. ಇಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಹೋಗಿ ನೀವು ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನಾನು ಆ ವಿಡಿಯೋದ ಲಿಂಕ್ನ ಹಾಕಿರ್ತೀನಿ. ಸೊ ನೀವು ಅದರಲ್ಲಿ ಹೋಗಿ ಫಸ್ಟ್ ಪಾರ್ಟ್ ಏನಿದೆ, ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಾನು ಡೀಟೇಲಾಗಿ ಹೇಳಿದ್ದೀನಿ, ಓಕೆನಾ. ಸೊ ಗೈಸ್, ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಕ್ಯಾರೆಕ್ಟರ್, ಅದರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ 4 ಕ್ಯಾರೆಕ್ಟರ್ ಇದೆಲ್ಲ, ಎಲ್ಲ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ನ ಮಾಡಿ ನನ್ ಅಂತ ಕೊಡಿ. ಯಾಕಂದರೆ ನಮಗೆ ನಮ್ಮದು ವೀಡಿಯೋಗೆ ಕ್ಯಾರೆಕ್ಟರ್ ಏನು ಬೇರೆನೇ ನಾವು ಆ್ಯಡ್ನ ಮಾಡಬೇಕು, ಓಕೆನಾ. ಸೊ ಎಲ್ಲ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ನಾನು ಅಂತ ಕೊಡಿ. ಈಗೆಲ್ಲ ರಿಮೂವ್ ಆಯಿತು. ಅಗೇನ್ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ನ ಮಾಡಿ. ಲೆಂಡಲ್ಲಿ ನಿಮಗೆ ಇಂಪೋರ್ಟ್ ಕಸ್ಟಮ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇಲ್ಲಿ ಫ್ರಮ್ ವಿಡಿಯೋ ಮೇಲೆ ರೈಟ್ ಮಾರ್ಕ್ನ ಕೊಟ್ಟು ಇಲ್ಲಿ ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಗ್ಯಾಲರಿ ಆಪ್ಷನ್ ಬರುತ್ತೆ, ಓಕೆನಾ. ಈಗ ನೀವು ಡೌನ್ಲೋಡ್ ಏನು ಮಾಡಿದ್ದೀರಲ್ಲ, ನಿಮ್ಮ ಸ್ಟೋರಿಗೆ ಯಾವುದು ಕ್ಯಾರೆಕ್ಟರ್ಸ್ ಬೇಕು, ಸೊ ಅದನ್ನು ನೀವಿಲ್ಲಿ ಆ್ಯಡ್ನ ಮಾಡ್ತಾ ಹೋಗಬೇಕು, ಓಕೆನಾ. ಹೀಗೇನು ಡೌನ್ಲೋಡ್ ಮಾಡಿದ್ದೀರಲ್ಲ ಅದನ್ನು ಕ್ಲಿಕ್ನ ಮಾಡಿ. ನಂದು ಇಲ್ಲಿ ಸ್ಟೋರಿಗೆ ಏನೋ ಒಂದು ಅಜ್ಜಿದು ಫೋಟೋ ಬೇಕು, ಸೊ ನಾನು ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನೋಡ್ಬೋದು ನೀವು ಎಷ್ಟೊಂದು ಕ್ಯಾರೆಕ್ಟರ್ಸ್ ಇದೆ ಅಂತ. ಸೊ ಇಲ್ಲಿ ನಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಬೇಕು, ಓಕೆನಾ ಗೈಸ್. ಇಲ್ಲಿ ನಾನೊಂದು ಅಜ್ಜಿದು ಏನೋ ಕ್ಯಾರೆಕ್ಟರ್ನ ಆ್ಯಡ್ನ ಮಾಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ ಹೇಗೆ ಶೋ ಆಗ್ತಿದೆ ಅಂತ. ಇಲ್ಲಿ ನೀವು ಪ್ಲಸ್ ಐಕನ್ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಏನು ಮೂಮೆಂಟ್ ಶೋ ಆಗ್ತಾ ಇದೆಯಲ್ಲ, ತುಂಬ ನಿಮಗೆ ಮೂಮೆಂಟ್ಸ್ ಇಲ್ಲಿ ಇರುತ್ತೆ. ಸೊ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಬೇಕಾದರೆ ಚೆಕ್ನ ಮಾಡಿ, ಓಕೆನಾ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಏನು ಗ್ರೀನ್ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಇವಾಗ ನೆಕ್ಸ್ಟ್ ನಿಮಗೆ ಬೇರೆ ಕ್ಯಾರೆಕ್ಟರ್ಸ್ ಬೇಕಲ್ಲ ಸ್ಟೋರಿಗೆ. ಸೊ ಇಲ್ಲಿ ಅಗೇನ್ ನೀವು ಕ್ಯಾರೆಕ್ಟರ್ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಫಸ್ಟ್ 1 ಕ್ಯಾರೆಕ್ಟರ್ ನಾವು ಆಲ್ರೆಡಿ ಸೆಲೆಕ್ಟ್ನ ಮಾಡಿದ್ದೀವಿ. ಇಲ್ಲಿ ನೀವು 3rd 4th 5th ನಿಮ್ಮದು ಸ್ಟೋರಿಗೆ ಎಷ್ಟು ಕ್ಯಾರೆಕ್ಟರ್ ಇದೆ ಅಷ್ಟೇ ನೀವು ಇಲ್ಲಿ ಏನು ಆ್ಯಡ್ನ ಮಾಡಿ, ಓಕೆನಾ. ಇಲ್ಲಿ ನಾನು ಸೆಕೆಂಡ್ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ನ ಮಾಡಿ. ನಾನು ಆಗ ಹೇಗೆ ಡೌನ್ಲೋಡ್ ಮಾಡಿದ್ದನ್ನು ನಾನು ಆ್ಯಡ್ ಮಾಡಿದ್ದೀನಲ್ಲ, ಅದೇ ಥರ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು, ಓಕೆನಾ. ನಿಮ್ಮದು ಸ್ಟೋರಿಯಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಒಂದು ಲೈನಲ್ಲಿ ಅಷ್ಟು ನೀವು ಆ್ಯಡ್ ಮಾಡ್ಬೋದು, ಓಕೆನಾ ಗೈಸ್. ಇಲ್ಲಿ ನೋಡಿ, ನಂದು ಫಸ್ಟ್ ಸ್ಟೋರಿಗೆ 4 ಕ್ಯಾರೆಕ್ಟರ್ಸ್ ಬೇಕು, ಸೊ ನಾನು ಎಲ್ಲ ಒಮ್ಮೆಲೆ ಆ್ಯಡ್ನ ಮಾಡ್ತಾಯಿದ್ದೀನಿ. ಇದೇ ಥರ ನೀವು ಕಸ್ಟಮ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಡ್ರೈವಿಗೆ ಹೋಗಿ ಈ ಥರ ನೀವು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು.
ನಿಮಗೇನಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಇಲ್ಲಿ ನೀವು ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನೀವು ಏನು ಅಡ್ಜಸ್ಟ್ನ ಮಾಡ್ಕೊಳ್ಬೋದು. ಮತ್ತು ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿ ಸೈಜ್ನ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಓಕೆನಾ ಗೈಸ್? ನಾನಿಲ್ಲಿ ಎಲ್ಲ ಸೈಜ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಸೊ ಇದಾಯಿತು. ಇವಾಗ ನೆಕ್ಸ್ಟ್ ನಮಗೆ ಮೂಮೆಂಟ್ ಬೇಕಲ್ಲ, ಸೊ ನೀವು ಯಾವುದು ಕ್ಯಾರೆಕ್ಟರ್ ಯಾವ ಮೂಮೆಂಟ್ ಬೇಕಂತ ಅದರ ಒಂದೊಂದು ಕ್ಯಾರೆಕ್ಟರ್ ಪ್ಲಸ್ ಐಕಾನ್ ಇದೆಲ್ಲ ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮೂವ್ 2, ಮೂವ್ 1, ಮೂವ್ 3, 6 ತನಕ ಇದೆ. ಓಕೆನಾ? ನೀವು ಒಂದೊಂದು ಮೂಮೆಂಟನ್ನು ಆ್ಯಡ್ ಮಾಡ್ಬೋದು. ಓಕೆನಾ? ಇಲ್ಲಿ ಇವಾಗ ನನ್ನ ಸ್ಟೋರಿಗೆ ಏನು ಅಜ್ಜಿದೊಂದು ವಾಕ್ದು ಮೂಮೆಂಟ್ ಬೇಕು. ಸೊ ನಾನು ಇಲ್ಲಿ ವಾಕ್ ಮೂಮೆಂಟ್ನ ಸೆಲೆಕ್ಟ್ನ ಮಾಡಿದ್ದೀನಿ. ಇಲ್ಲಿ ನೀವು ಸೈಡಲ್ಲಿ ನೋಡ್ಬೋದು ರೆಕಾರ್ಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಅಂತ ಕೊಡಿ. ಓಕೆನಾ? ಸ್ಟಾರ್ಟ್ ನಾವು ಕೊಡಬೇಡಿ, ಕ್ಯಾನ್ಸಲ್ ಅಂತ ಕೊಟ್ಟು ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ನೀವು ಆನ್ ಮಾಡಬೇಕು ಇವಾಗ. ಓಕೆನಾ? ನೀವು ಆ್ಯಪಿಂದ ನೀವು ರೆಕಾರ್ಡ್ನ ಮಾಡಬೇಡಿ. ಓಕೆನಾ ಗೈಸ್? ಸ್ಕ್ರೀನ್ ರೆಕಾರ್ಡ್ನ ನೀವು ಆನ್ ಮಾಡಿ ನಿಮಗೆ ಯಾವುದ್ರದ್ದು ಮೂಮೆಂಟ್ ಆ್ಯಡ್ ಮಾಡಿದ್ದೀರಲ್ಲ ಆ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಆ ಕ್ಯಾರೆಕ್ಟರ್ ಮೇಲೆ ಟ್ಯಾಪ್ ಮಾಡ್ತಾ ಹೋಗಿ. ಓಕೆನಾ? ನಿಮ್ಮದು ಯಾವಾಗ ನಿಮ್ಮದು ಮೂಮೆಂಟ್ ಬರುತ್ತಲ್ಲ, ಈಗ ನನಗೆ ವಾಕಿಂಗ್ದು ಮೂಮೆಂಟ್ ಬೇಕಲ್ಲ, ಈಗ ಮೂಮೆಂಟ್ ಪ್ಲೇ ಆಗ್ತಾ ಇದೆಯಲ್ಲ ವಾಕಿಂಗ್ದು, ಸೊ ನೀವು ಆ ಕ್ಯಾರೆಕ್ಟರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಈ ಥರ ಮೂವ್ ಮಾಡ್ತಾ ಬನ್ನಿ. ಓಕೆನಾ? ಸೊ ಇದಾಯಿತು ನಮ್ಮದು ಸ್ಟೋರಿದು ಫಸ್ಟ್ ಲೈನ್ ಮೂಮೆಂಟ್. ಓಕೆನಾ ಗೈಸ್? ಇವಾಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಿಮಗೆ ಕ್ರೋಮಾಟೋನ್ ಅಂತ ಲಾಗ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಯಾನ್ಸಲ್ ಕೊಡಿ. ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕೊಡಿ. ಈಗ ನಿಮ್ಮದು ಫಸ್ಟ್ ಪೇಜ್ ಏನಿದೆ ಅಲ್ಲಿ ಶೋ ಆಗ್ತಾಯಿದೆ. ಓಕೆನಾ? ಸೊ ಇದಾಯಿತು ನಮ್ಮದು ಫಸ್ಟ್ ಸ್ಟೋರಿದು. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ನೀವು ಅದೇ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಅಜ್ಜಿದು. ಸೊ ಕ್ಲಿಕ್ ಮಾಡಿ ನಿಮಗೆ ಏನು ಮೂಮೆಂಟ್ ಬರುತ್ತಲ್ಲ ನೀವು ಯಾವ ಮೂಮೆಂಟ್ನ ಬೇಕು ಸೆಲೆಕ್ಟ್ನ ಮಾಡ್ಕೊಳ್ಬೇಕು. ಓಕೆನಾ ಗೈಸ್? ಇಲ್ಲಿ ನಾನು ಏನು ಟಾಕಿಂಗ್ ಇದು ಸೆಲೆಕ್ಟ್ ಮಾಡಿದ್ದೀನಿ. ಸಾರಿ ಅಜ್ಜಿದಲ್ಲ, ಬಾಯ್ ಇದ್ದೆಲ್ಲ ಒಂದು ಕ್ಯಾರೆಕ್ಟರ್ ಅದರ ಮೇಲೆ ಕ್ಲಿಕ್ನ ಮಾಡಿ ನಾನು ಟಾಕ್ ಇದು ಸೆಲೆಕ್ಟ್ನ ಮಾಡಿದ್ದೀನಿ. ಓಕೆನಾ ಗೈಸ್? ಇಲ್ಲಿ ನೀವು ನೋಡ್ಬೋದು ಈ ಥರ ನೀವು ಸ್ಕ್ರೋಲ್ನ ಮಾಡಿ. ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಟಾಕ್ 1, ಟಾಕ್ 2 ಅಂತೆಲ್ಲ ಇರುತ್ತೆ. ಸೊ ಎಲ್ಲಿದೆ? ಓಕೆ ಇವಾಗ ಇಲ್ಲಿದೆಲ್ಲ ಟಾಕ್ 2 ಅಂತ ನಾನು ಸೆಲೆಕ್ಟ್ನ ಮಾಡಿದ್ದೀನಿ. ಓಕೆನಾ ಗೈಸ್? ಇದೇ ಥರ ನೀವು ನಿಮ್ಮ ಸ್ಟೋರಿಗೆ ಯಾವ ಥರ ಟಾಕಿದ್ದು ಮೂಮೆಂಟ್ ಇದೆ ಸೊ ಈ ಥರ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿ ಈ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಗೈಸ್ ನೀವು ಮೂಮೆಂಟಲ್ಲಿ ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟ್ ರೆಕಾರ್ಡ್ ಮೇಲೆ ಕ್ಲಿಕ್ನ ಮಾಡಿ ಸೈಡಲ್ಲಿ ಕ್ಯಾನ್ಸಲ್ ಕೊಟ್ಟು ಏನು ನಿಮ್ಮದು ಸ್ಕ್ರೀನ್ ರೆಕಾರ್ಡ್ ಏನಿದೆ ಮೊಬೈಲಲ್ಲಿ ಅದನ್ನು ಆನ್ ಮಾಡಿ ಈ ಥರ ನೀವು ಕ್ಯಾರೆಕ್ಟರ್ ಮೇಲೆ ಟ್ಯಾಪ್ ಮಾಡಿ. ಓಕೆನಾ? ನಿಮ್ಮದು ಮೂಮೆಂಟ್ ಯಾವಾಗ ಬರುತ್ತೆ ಆ ಟ್ಯಾಪ್ನ ನಿಲ್ಲಿಸಿ ನೆಕ್ಸ್ಟ್ ರೆಕಾರ್ಡ್ನ ಮಾಡಿ. ಹೇಗೆ ಸಾಗ್ಬೋದು, ನೀವು ಮುಂಚೆನೇ ರೆಕಾರ್ಡ್ ಮಾಡಿದರೆ ನೀವು ಎಡಿಟ್ ಮಾಡುವಾಗ ಕಟ್ ಮಾಡಬೇಕು. ಓಕೆನಾ? ಸೊ ಇದಾಯಿತು ನಮ್ಮದು ಏನು ಮೂಮೆಂಟ್ ಕ್ರಿಯೇಟ್ ಮಾಡೋದು. ಗೊತ್ತಾಯ್ತಲ್ಲ? ಇದೇ ಥರ ನೀವು ಸ್ಟೋರಿನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಇವಾಗ ಬ್ಯಾಕ್ ಬಂದು ಇನ್ನೊಂದು ಹೇಳ್ಕೊಡ್ತೀನಿ ನಾನು ಬರ್ಡಿದ್ದು. ಸೊ ನೀವು ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ನ ಮಾಡಿ ಫಸ್ಟ್ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬರ್ಡ್ ಅಂತ ಇದೆಯಲ್ಲ ಬರ್ಡ್ 1 ಅಂತ ಅದನ್ನು ಕ್ಲಿಕ್ನ ಮಾಡಿ. ಓಕೆನಾ? ನೆಕ್ಸ್ಟ್ ಕ್ಯಾರೆಕ್ಟರ್ 2 ಅಲ್ಲಿ ಬರ್ಡ್ 2 ಅಂತ ಇದೆ. ಸೊ ಬರ್ಡ್ 2 ಅಂದರೆ ನಿಮಗೇನು ಕಲರ್ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ಇಲ್ಲಿ ನೀವು ಈ ಥರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಬರ್ಡಿದು ಏನು ಕ್ಯಾರೆಕ್ಟರ್. ಸೊ ಇದನ್ನು ಕೂಡ ನೀವು ಸೇಮ್ ಹೇಗೆ ನೀವು ಅಜ್ಜಿದು ಎಲ್ಲ ಕ್ರಿಯೇಟ್ ಮಾಡಿದ್ದೀರಲ್ಲ ಅದೇ ಥರ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಬರ್ಡಿಗೆ ಅಂತಲೇ ಸಪ್ರೇಟ್ ಮೂಮೆಂಟ್ಗಳಿದ್ದಾವೆ ಇಲ್ಲಿ. ಸೊ ನೀವು ಸರ್ಚ್ನ ಮಾಡ್ಕೊಳ್ಳಿ, ಸ್ಕ್ರೋಲ್ ಮಾಡಿ ನೋಡ್ಕೊಳ್ಳಿ. ಓಕೆನಾ ಗೈಸ್? ಇದಾಯಿತು ಹೇಗೆ ನಾವು ಬರ್ಡ್ದು ಕೂಡ ಕ್ರಿಯೇಟ್ ಮಾಡೋದು ಅಂತ. ಇದೇ ಥರ ನೀವು ಸ್ಟೋರಿ 1 by 1 ನೀವು ಹೀಗೇ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಮೂಮೆಂಟ ಕ್ರಿಯೇಟ್ ಮಾಡಬೇಕು, ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಬೇಕು, ನೆಕ್ಸ್ಟ್ ರೆಕಾರ್ಡಿಂಗ್ ಮಾಡಿ ಸೇವ್ ಮಾಡಬೇಕು. ಓಕೆನಾ ಗೈಸ್? ಇದಾದಮೇಲೆ ನಮ್ಮದು ನೆಕ್ಸ್ಟ್ ಸ್ಟೆಪ್ ಕೈನ್ ಮಾಸ್ಟರ್. ಸೊ ಗೈಸ್ ನಾನಿಲ್ಲಿ ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡಿ ಯೂಟ್ಯೂಬ್ದು ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ನ ಮಾಡಿದ್ದೀನಿ. ಸೊ ಹಾಗೂ ನಾನು ಏನು ಕಾರ್ಟೂನ್ ಬ್ಯಾಕ್ಗ್ರೌಂಡ್ನ ಕೂಡ 1 by 1 ಆ್ಯಡ್ನ ಮಾಡಿದ್ದೀನಿ. ಓಕೆ, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಮೀಡಿಯಾ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಥರ ಗ್ಯಾಲರಿ ಬರುತ್ತೆ. ಸೊ ಇಲ್ಲಿ ನೀವು ಏನು ಡೌನ್ಲೋಡ್ ಮಾಡಿದ್ದೀರಲ್ಲ ಬ್ಯಾಕ್ಗ್ರೌಂಡ್ ಅದನ್ನು ಆ್ಯಡ್ನ ಮಾಡಿ. ಓಕೆನಾ ಗೈಸ್? ನಾನು ಇಲ್ಲಿ ನಿಮಗೆ ಎಕ್ಸಾಂಪಲ್ ಒಂದು ತೋರಿಸಿದ್ದೀನಿ ಹೇಗೆ ಆ್ಯಡ್ ಮಾಡೋದು ಅಂತ, ಬಿಕಾಸ್ ವಿಡಿಯೋ ಲೆಂತ್ ಆಗುತ್ತೆ. ಸೊ ಈ ಥರ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ ಗೈಸ್? ಇನ್ನು ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈಕ್ವಲ್ ಬಟನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವು 2 ಫಿಂಗರ್ ಯೂಸ್ ಮಾಡಿ ಈ ಥರ ನೀವು ಝೂಮ್ ಮಾಡ್ಕೊಳ್ಬೋದು, ಅಂದರೆ ಸ್ಕ್ರೀನ್ಗೆ ಫಿಟ್ ಮಾಡ್ಕೊಳ್ಬೋದು, ಫಿಟ್ ಆಗಿಲ್ಲ ಅಂದರೆ ಬ್ಯಾಕ್ಗ್ರೌಂಡ್. ಓಕೆನಾ ಗೈಸ್? ಇದಾಯಿತು. ನೆಕ್ಸ್ಟ್ ನೀವು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಲೇಯರ್ ಮೇಲೆ ಕ್ಲಿಕ್ ಮಾಡಿದಾಗ ಮೀಡಿಯಾ ಅಂತ ಇದೆ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ರೆಕಾರ್ಡರ್ ನಿಮ್ಮದು ಏನಿದೆ ಸ್ಟಾರ್ಟಿಂಗಿದ್ದು ಸೊ ಅದನ್ನು ಸೆಲೆಕ್ಟ್ನ ಮಾಡಿ.
ಇಲ್ಲಿ ನಿಮಗೆ ವಿಡಿಯೋದು ಲೆಂತ್ ಏನಾದರೂ ಜಾಸ್ತಿ ಇದ್ದರೆ ಸೊ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಒಂದು ಸ್ಪ್ಲಿಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಈಗ ನಿಮಗೇನು ವಿಡಿಯೋ ಕಟ್ ಆಗಿದೆ, ಸೊ ನಿಮಗೆ ಯಾವ ಪಾರ್ಟ್ ಬೇಡ ಅದನ್ನು ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಳ್ಬೋದು ಈ ಥರ ಲೆಫ್ಟ್ ಆರ್ ರೈಟ್. ಓಕೆನಾ. ಅದರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಪ್ಷನ್ ಬರುತ್ತೆ. ಸೊ ನೀವು ಈ ಥರ ನೀವು ಟ್ರಿಮ್ ಮಾಡ್ಕೊಳ್ಬೋದು ನಿಮ್ಮ ವೀಡಿಯೋನ. ಓಕೆನಾ. ಸೊ ಗೈಸ್ ಇನ್ನು ನಮಗೇನೆಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು. ಸೊ ಇಲ್ಲಿ ನೀವು ವಿಡಿಯೋ ಏನಿದೆ ರೆಕಾರ್ಡ್ ಮಾಡಿದ್ದು ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಒಂದು ಸ್ಕ್ರೋಲ್ ಮಾಡಿ. ಓಕೆನಾ. ಸ್ಕ್ರೋಲ್ ಮಾಡಿ ಇಲ್ಲಿ ಕ್ರೋಮಾ ಕೀ ಅಂತ ಇದೆನಾ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದಾರಲ್ಲ ಎನೇಬಲ್ ಅಂತ, ಸೊ ನೀವು ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನೋಡಿ ನಾನೀಗ ಎನೇಬಲ್ ಮಾಡ್ತೀನಿ. ನೋಡಿ ಈಗ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಏನು ಇದೆಲ್ಲ ರಿಮೂವ್ ಆಗಿದೆ. ಇಲ್ಲಿ ನೀವು ವಿಡಿಯೋದು ಸೈಜ್ನ ಝೂಮ್ ಮಾಡ್ಬೋದು. ಈ ಥರ 2 ಫಿಂಗರ್ ಯೂಸ್ ಮಾಡಿ ಝೂಮ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಓಕೆನಾ. ಇದಾಯಿತು. ನೆಕ್ಸ್ಟ್ ನಾನೀಗ ಏನು ಹೇಳಿದ್ದೀನಲ್ಲ ಫಸ್ಟ್ ಸ್ಟೆಪ್ ಯಾವ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು, ಟ್ರಿಮ್ ಮಾಡೋದು, ಸೊ ಅದೇ ಥರ ನೀವು 1 ಬೈ 1 ಈ ಥರ ಆ್ಯಡ್ ಮಾಡ್ತಾ ಹೋಗಿ. ಓಕೆನಾ ಗೈಸ್. ನೀವಿಲ್ಲಿ ಯಾವುದಾದ್ರೂ ಥಿಂಗ್ಸ್ ಆರ್ ಆಕ್ಸೆಸರೀಸ್ ಏನಾದರೂ ಯೂಸ್ ಮಾಡೋದಾದರೆ ಸೊ ಅದನ್ನು ನಾನೊಂದು ಹೇಗೆ ಆ್ಯಡ್ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆನಾ ಗೈಸ್. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಅಲ್ಲಿ ಮೀಡಿಯಾ ಅಂತ ಇದೆ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ PNG ಇಮೇಜ್. ಸೊ ನನಗೆ ಇಲ್ಲಿ ಏನೋ ಒಂದು ಚೇರದು ಬೇಕು, ಸೊ ನಾನಿಲ್ಲಿ ಬ್ಯಾಕ್ಗ್ರೌಂಡ್ ಆಲ್ರೆಡಿ ರಿಮೂವ್ ಮಾಡಿರೋದು ಚೇರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಮೊದಲೇ ಈ ಥರ ನೀವು ಚೇರ್ನ ಆ್ಯಡ್ ಮಾಡಿ ನೆಕ್ಸ್ಟ್ ನಿಮ್ಮದು ಏನು ವೀಡಿಯೋದು ಮೂಮೆಂಟ್ ಇದೆ, ಸಿಟ್ಟಿಂಗ್ ಇದೆ ಇದೆಲ್ಲ, ಸೊ ಅದನ್ನು ನೀವು ಆ್ಯಡ್ ಮಾಡಬೇಕು. ಓಕೆನಾ ಗೈಸ್. ಇಲ್ಲಿ ನೀವು ನೋಡ್ಬೋದು ನಾನು ಹೇಗೆ ಆ್ಯಡ್ನ ಮಾಡಿದ್ದೀನಿ ಅಂತ. ಸೊ ಈ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ಝೂಮ್ ಮಾಡಿ ಈ ಥರ ನೀವು ಸಿಟ್ಟಿಂಗ್ ಪೊಸಿಷನ್ ಏನಿದೆ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಗೈಸ್ ನಾನಿಲ್ಲಿ ನಿಮಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಏನಂದರೆ ನೀವು ಇಮೇಜ್ನ ಮಿಡ್ಲಲ್ಲಿ ಝೂಮ್ ಮಾಡೋದು. ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೈಡಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ನಿಮಗೆ ಯಾವ ಪೊಸಿಷನ್ ಬೇಕು ಸ್ಟಾರ್ಟ್ ಆರ್ ಎಂಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ಸ್ಟಾರ್ಟ್ ಪೊಸಿಷನ್ ಈ ಥರ ಸೆಲೆಕ್ಟ್ ಮಾಡಿ 2 ಫಿಂಗರ್ ಯೂಸ್ ಮಾಡಿ ಝೂಮ್ ಮಾಡಿದ್ದೀನಿ. ಓಕೆನಾ. ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಝೂಮ್ ಆಗೋದು. ಸೊ ಇದಾಯಿತು ನಮ್ಮದು ಝೂಮ್ ಹೇಗೆ ಮಾಡೋದು ಅಂತ. ಇದು ಲಾಸ್ಟ್ ಒನ್ ಕೀವರ್ಡ್ ಹೇಗೆ ಆ್ಯಡ್ ಮಾಡೋದು. ಸೊ ಗೈಸ್ ನೀವು ಅಲ್ಲಿ ಗ್ರೀನ್ ಸ್ಕ್ರೀನಲ್ಲಿ ರೆಕಾರ್ಡ್ ಮಾಡಿರ್ತೀರಲ್ಲ, ಸೊ ಅಲ್ಲಿ ನಿಮಗೇನು ಎಲ್ಲ ಏನು ಮೂವ್ ಮಾಡೋಕ್ಕಾಗಲ್ಲ ನೀವು ಓನಾಗಿ. ಸೊ ನೀವು ಏನು ಮಾಡಬೇಕಂದ್ರೆ ನೀವು ಅಲ್ಲಿ ರೆಕಾರ್ಡ್ ಮಾಡಿರ್ತೀರಲ್ಲ, ಸೊ ಇಲ್ಲಿ ಆ್ಯಡ್ ಮಾಡಿ ಇದನ್ನು ಹೇಗೆ ನಾವು ಒಂದು ಪ್ಲೇಸಿನ ಇನ್ನೊಂದು ಪ್ಲೇಸಿಗೆ ಮೂವ್ ಮಾಡೋದಂತ. ಸೊ ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ಏನು ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿ. ಸೊ ಸೈಡಲ್ಲಿ ಒಂದು ನಾನು ಮಾರ್ಕ್ ಮಾಡಿದ್ದೀನಿ ಕೀದು ಏನು ಐಕಾನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ 4 ಆಪ್ಷನ್ ಇದೆಯಲ್ಲ, ಸೊ ಅದರಲ್ಲಿ ಏನು ಪ್ಲಸ್ ಅಂತ ಒಂದು ಬರ್ತದಲ್ಲ ಸರ್ಕಲಲ್ಲಿ, ಸೊ ಅದನ್ನು ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೇನು ಒಂದು ಇಲ್ಲಿ ವಿಡಿಯೋದಲ್ಲಿ ಪಾಯಿಂಟ್ ಆ್ಯಡ್ ಆಯ್ತಲ್ಲ, ಸೊ ನೀವು ಏನು ನಿಮ್ಮ ಫಿಂಗರ್ ಯೂಸ್ ಮಾಡಿ ಸ್ವಲ್ಪ ಮೂವ್ ಮಾಡಿ. ಓಕೆನಾ. ನಾನಿಲ್ಲಿ ನೋಡಿ ತೋರಿಸ್ತಿದ್ದೀನಲ್ಲ, ಸ್ವಲ್ಪ ಮೂವ್ ಮಾಡಿ. ಓಕೆನಾ. ನೀವು ಒಮ್ಮೆಲೆ ಎಂಡ್ವರೆಗೆ ಮೂವ್ ಮಾಡಿದರೆ ಫಾಸ್ಟ್ ಆಗಿಬಿಡುತ್ತೆ. ಸೊ ಒಂದೊಂದೇ ನೀವು ಇವಾಗ ಮೈನಸ್ಗೆ ಬಂತಿಲ್ಲಿ ನೀವು ನೋಡ್ಬೋದು. ಸೊ ಇನ್ನು ಸ್ವಲ್ಪ ಪ್ಲೇಸ್ ಬಿಟ್ಟು ವಾಪಸ್ ಇಲ್ಲಿ ಏನು ಪ್ಲಸ್ ಐಕಾನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಮೂವ್ ಮಾಡಿ. ಇದೇ ಥರ ನೀವು ಎಂಡ್ವರೆಗೆ ಸ್ವಲ್ಪನೇ ಮೂವ್ ಮಾಡಬೇಕು, ಕೀನ ಆ್ಯಡ್ನ ಮಾಡಿ. ಓಕೆನಾ ಗೈಸ್. ಮತ್ತು ಇಲ್ಲಿ ಏನಂದರೆ ನಾನು ಇಲ್ಲಿ AI ವಾಯ್ಸ್ನ ಯೂಸ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ AI ವಾಯ್ಸ್ನ ಯೂಸ್ ಮಾಡಲೇಬಾರ್ದು, ಬಿಕಾಸ್ ನಿಮ್ಮದು ಚಾನಲ್ ಏನಿದು ಮೋನಿಟೈಸೇಷನ್ ಆಗಲ್ಲ, ಯಾವತ್ತಾದರೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ನೀವು ಆದಷ್ಟು ನಿಮ್ಮದು ಅಲ್ಲಿ ಕೈಂಡ್ ಮಾಸ್ಟರಲ್ಲಿ ಏನು ರೆಕಾರ್ಡ್ ಆಪ್ಷನ್ ಇದೆ ಅಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ರೆಕಾರ್ಡ್ನ ಮಾಡ್ಕೊಳ್ಬೋದು. ಓಕೆನಾ ಗೈಸ್. ಈ ಥರ ನಿಮಗೆ ಡೀಟೇಲಾಗಿ ಯಾರು ಕೂಡ ಕನ್ನಡದಲ್ಲಿ ಇಷ್ಟು ಹೇಳ್ಕೊಡಲ್ಲ. ಸೊ ಗೈಸ್ ನಾನು ನಿಮಗೆ ಆದಷ್ಟು ಹೆಲ್ಪ್ ಆಗಲಿ ಯಾರೆಲ್ಲ ವೀಡಿಯೋ ಕ್ರಿಯೇಟ್ ಮಾಡ್ತೀರಾ ಕಾರ್ಟೂನಿದ್ದು, ಸೊ ನಾನು ತುಂಬ ಡೀಟೇಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ನನಗೆ ಒಬ್ಬರು ಕಮೆಂಟ್ ಮಾಡಿದರು ಇದರ ಬಗ್ಗೆ ನೀವು ವೀಡಿಯೋ ಮಾಡಿ ಅಂತ, ಸೊ ನಾನು ವೀಡಿಯೋನ ಮಾಡಿದ್ದೀನಿ. ಸೊ ಐ ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರ ಬೇರೆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.